ಮತ್ತೆ ಯಾರಾದರೂ ಹೊಸ ಗಾಡಿ ಮಾಡ್ಕೊತೀನಿ ಅಂತಂದರೆ ನನ್ನ ಒಪಿನಿಯನ್ನು ನಿಧಾನಕ್ಕೆ ಮಾಡಿ. ನಾವು ಐಫೈ ಕಾರ್ ಮೇಂಟೈನ್ ಮಾಡೋದನ್ನ ಸರ್ವಿಸಲ್ಲಿ ಬಸ್ಸನ್ನು ಮೇಂಟೈನ್ ಮಾಡ್ಬೋದು. ಖರ್ಚು ಎಷ್ಟು, ಡ್ರೈವರ್ಗೆ ಸಂಬಳ ಎಷ್ಟು, ಕ್ಲೀನರ್ಗೆ ಸಂಬಳ ಎಷ್ಟು, ಹೀಗೆ ಪ್ರತಿ 3 ತಿಂಗಳಿಗೂ ಟ್ಯಾಕ್ಸ್ ಬರುತ್ತೆ ಈ ಗಾಡಿಗೆ. ಇಲ್ಲ ಅಂದರೆ ಚಾನ್ಸೇ ಇಲ್ಲ. ಅದರಲ್ಲಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಹೇಳ್ತೀನಿ. ಒಂದು ದಿನದ ಖರ್ಚು ಎಷ್ಟು ಬರುತ್ತೆ, ತಿಂಗಳು ಖರ್ಚು ಬರುತ್ತೆ ಎಷ್ಟು ಬರುತ್ತೆ, ಅದ್ರ ಮೇಂಟೆನೆನ್ಸ್ ಏನು. 50 ಸೀಟರ್ ತಗೊಂಡ್ರೆ ನಮ್ಮ ಜಾಬಲ್ಲಿ ಗಾಡಿ ಓಡಲಿ ಬಿಡಲಿ ನಮ್ಮ ತಾವು ಇಷ್ಟು ದುಡ್ಡು ಇರಲೇಬೇಕು. ಎಲ್ಲರೂ ಪರಿಚಯ ಇದ್ದಾರೆ, ಬಟ್ ಬಸ್ನವ್ರು ಯಾರು ಪರಿಚಯ ಇದ್ದಿಲ್ಲ. ಇವಾಗ ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ ಸ್ನೇಹಿತರೆ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಏನಪ್ಪ ನಮ್ಮ ಇವತ್ತಿನ ವ್ಲಾಗ್ ವಿಶೇಷತೆ ಅಂತಂದರೆ, ಸುಮಾರು ಜನ ಕೇಳ್ತಾ ಇದ್ದಿದ್ದು ನಮ್ಮನ್ನ ಒಂದು 49 ಸೀಟ್ರ್ ಮಾಡೋದಾದಾಗ ನಮಗೆ ಖರ್ಚು ಯಾವ ಥರ ಬರುತ್ತೆ, ಒಂದು ದಿನದ ಖರ್ಚು ಎಷ್ಟಿರುತ್ತೆ, 3 ತಿಂಗಳು ಖರ್ಚು ಎಷ್ಟು ಬರುತ್ತೆ, ಇಲ್ಲಾಂದ್ರೆ 1 ತಿಂಗಳು ಖರ್ಚು ಎಷ್ಟು ಬರುತ್ತೆ, ಇಲ್ಲ 1 ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ನೀವು ನನಗೆ ಕೇಳ್ತಾ ಇದ್ರಿ. ಸುಮಾರು ಜನ ಒಂದು ಗಾಡಿ ತಗೊಳೋದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಯಾವ ಥರ ಅಂತಂದ್ಬಿಟ್ಟೆಲ್ಲ ಕೇಳಿದ್ದೀರಾ. ಹಂಗಾಗಿ ಈ ನಮ್ಮ ಚಾನಲ್ ಇವತ್ತಿನ ವ್ಲಾಗಲ್ಲಿ ಅಲ್ಲಿ ನಿಂತ್ಕೊಂಡು ಸಾಯೋದಲ್ಲ ಕ್ಯಾಮ್ರಾಮ್ಯಾನ್, ಮುಂದೇನು ಬರ್ತಾ ಇರಬೇಕು. ಹೇಳ್ದಾನೆ ಸ್ನೇಹಿತರೆ, ಒಂದು ಸುಮಾರು ಜನ ಕೇಳ್ತಾ ಇದ್ರಿ ಗಾಡಿ ತಗೊಬೇಕು ಅಂತಂದ್ರೆ ಏನೇನು ಚೆಕ್ ಮಾಡಬೇಕು ಅದನ್ನು ತೋರಿಸ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರಿ. ಅದ್ರ ಜೊತೆಗೆ ಮತ್ತೆ ಹೊಸ ಗಾಡಿ ಮಾಡೋದಂಗೆ, ಹಳೆ ಗಾಡಿ ಮಾಡೋದ್ರಿಂದ ಖರ್ಚು ಎಷ್ಟು ಬರುತ್ತೆ ಅಂತ ಅದನ್ನು ಕೇಳ್ತಿದ್ರಿ. ಇದ್ರ ಜೊತೆಗೆ ಎಲ್ಲಾದ್ರೂ ಈಗ ನಮ್ದು ಈ ಗಾಡಿ ತಗೊಂಡಿರೋದು ಇದ್ರ ರಿವ್ಯೂ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಮಾಡಿದ್ದೆ. ಇವಾಗ ಅದ್ರ ವಿಚಾರ ಪೂರ್ತಿಯಾಗಿ ಏನು ಹೇಳಕ್ ಹೋಗಲ್ಲ. ನಾನು ತಗೊಂಡಿದ್ದು ಎಷ್ಟಾಯ್ತು, ಖರ್ಚು ಎಷ್ಟಾಯ್ತು ಅಂತ ಹೇಳಲ್ಲ. ನಮ್ಮ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ, ಒಂದು ದಿನದ ಖರ್ಚು ಎಷ್ಟು ಬರುತ್ತೆ, ಒಂದು ದಿನಕ್ಕೆ ನಮ್ಗೆ ಎಷ್ಟು ಖರ್ಚು ಹಾಕಬೇಕು ಗಾಡಿಗೆ. 50 ಸೀಟರ್ ತಗೊಂಡ್ರೆ ನಮ್ಮ ಜಾಬಲ್ಲಿ ಗಾಡಿ ಓಡಲಿ ಬಿಡಲಿ ನಮ್ಮ ತಾವು ಇಷ್ಟು ದುಡ್ಡು ಇರಲೇಬೇಕು. ಇಷ್ಟಿದ್ರೆ ಈ ಗಾಡಿ ಮೇಂಟೈನ್ ಮಾಡೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಚಾನ್ಸೇ ಇಲ್ಲ. ಆಯ್ತಾ? ಇವಾಗ 50 ಸೀಟ್ರ್ ತಗೊಬೋದು ಅನ್ನೋದಕ್ಕೆ ತಗೊಂಡು ಇವಾಗ ಇರೋ ಈ ಪ್ರೆಸೆಂಟಿಗೆ ನಿಮ್ಗೆ ತೋರಿಸ್ತಾರ ಗಾಡಿ ಬಂದು 50 ಸೀಟ್ರ್. ಇದ್ರದ್ದು ಖರ್ಚು ಎಷ್ಟು ಬರುತ್ತೆ ಅನ್ನೋದನ್ನ, ಒಂದು ದಿನದ ಖರ್ಚು ಎಷ್ಟು ಬರುತ್ತೆ, ತಿಂಗಳು ಖರ್ಚು ಬರುತ್ತೆ ಎಷ್ಟು ಬರುತ್ತೆ, ಅದ್ರ ಮೇಂಟೆನೆನ್ಸ್ ಏನು, ಅದನ್ನೆಲ್ಲ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಒಂದೊಂದೇ ಕ್ಲಾರಿಫೈ ಕೊಡ್ತೀನಿ ನಿಮಗೆ. ಬನ್ನಿ ಇವತ್ತಿನ ವ್ಲಾಗು ಏನಿರುತ್ತೆ ಅನ್ನೋದನ್ನ ನೋಡೋಣ. ಏನಪ್ಪ ಅಂತಂದರೆ, ಇವಾಗ ನಮ್ಮ ಈ 50 ಸೀಟ್ರ್ ತೋರಿಸ್ತಾ ಏನಿಲ್ಲ, ಇಲ್ಲೇನು ಕಾಣ್ತಿದೆ ಈ ಗಾಡಿ ಬಂದು ಇದು 50 ಸೀಟರು. ಇದಕ್ಕೆ ನಾವು ದಿನದ್ದು ಖರ್ಚು ಎಷ್ಟು ಮಾಡ್ತೀವಿ ಅಂತ ಅಂದ್ಬಿಟ್ಟು ನಿಮಗೆ ಎಲ್ಲ ಒಂದು ನೋಟ್ ಮಾಡಿ ಇಟ್ಟಿದ್ದೀನಿ. ಅದ್ರ ಪ್ರಕಾರ ಹೇಳ್ಕೊಂಬರ್ತೀನಿ. ನಿಮ್ಗೆ ಸದ್ಯಕ್ಕೆ ಗಾಡಿ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸದ್ಯಕ್ಕೆ ಹಂಗಾಗಿ ಇವಾಗ ಏನೆಲ್ಲ ಗಾಡಿ ಎಲ್ಲ ಕಂಪ್ಲೀಟ್ ತೋರಿಸಲ್ಲ. ಹೊಸಬ್ರು ಏನಾದರೂ ನೋಡಿಲ್ಲ ಅಂತಂದರೆ ನಂದು ವಿಡಿಯೋ ಇದೆ ಯೂಟ್ಯೂಬಲ್ಲಿ, ಅದನ್ನು ನೋಡಿ ಬನ್ನಿ. ಇವಾಗಿನ ಖರ್ಚು ಎಷ್ಟಾಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಒಂದೊಂದೇ ಡೀಟೇಲಾಗಿ ಹೇಳ್ತೀನಿ ಖರ್ಚು ಒಂದು ದಿನಕ್ಕೆ ಎಷ್ಟು ಬರುತ್ತೆ ಅನ್ನೋದು. ನಮಸ್ಕಾರ ಸ್ನೇಹಿತರೆ, ಅದು ಫೋನ್ ಬಂದು ಕಟ್ಟಾಗ್ತಾರೋ ಸಮಸ್ಯೆಯಿಂದ ಆ ಥರ ಸಮಸ್ಯೆ ಆಗ್ತಿದೆ. ನೋಡೋಣ. ಇವಾಗ ಎಲ್ಲ ಬರ್ದಿದ್ದೀನಿ, ಬೆಳಗ್ಗೆನೆ ಬಂದು ಇದೆಲ್ಲ ಏನು ಬೇಡ ಇರೋ, ನಾನು ಹಂಗೆ ಹೇಳ್ಕೊಂಬರ್ತೀನಿ. ಕ್ಯಾಮ್ರಾ ಹೊಸಬ ಸ್ನೇಹಿತರೆ, ಅವ್ನಿಗೆ ಏನನ್ನ ಹೇಳಂಗಿಲ್ಲ, ಪಟ 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 ಅಂತ ಎತ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟಿರ್ತಾನೆ. ನಿಂತ್ಕೊಂಡ್ರೆ ಒಂದೇ ಕಡೆ ನಿಂತ್ಕೊಂಡಿರ್ತಾನೆ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆನೆ ಕುತ್ಕೊಂಡು ಒಂದು ಲಾಗ್ ಮಾಡೋಣ. ಹೊಸಬರ್ಗೆ ಅವ್ರಿಗೊಂದು ಐಡಿಯಾ ಬರುತ್ತೆ. ಇವಾಗ ಒಂದು ಗಾಡಿ ಮಾಡೋದ್ರಿಂದ ಅವ್ರಿಗೂ ಯಾವ ಥರ ಒಂದು ದಿನದ ಖರ್ಚು ಹೆಂಗೆ ಬರುತ್ತೆ, ಫಸ್ಟು ಮಾಡಬೇಕು ಅಂದರೆ 50 ಸೀಟ್ರ್ ಮಾಡಬೇಕಾ ಬೇಡವಾ ಇದನ್ನು ತಿಳ್ಕೊಬೇಕು. ಇದನ್ನು ನೋಡಿ ನಾನು ಹೇಳ್ತೀನಿ, ನೋಡಿ ನಿಮಗೆ ಹಂಗಂಗೆ ನಾನು ಹೇಳೋದನ್ನ ಹಂಗೆ ಇಮ್ಯಾಜಿನೇಷನ್ಗೆ ಹೋಗಿ ಹಂಗೆ ತಿಳ್ಕೊಳ್ಳಿ. ನಿಮ್ಗೆ ಓಕೆ ಅನಿಸುತ್ತಾ ಮಾಡಿ, ಇಲ್ಲ ಅಂದರೆ ನೆಕ್ಸ್ಟು ಒಂದು ವಿಡಿಯೋ ಮಾಡ್ತೀನಿ ಇದ್ರ ವಿಚಾರದಲ್ಲಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಹೇಳ್ತೀನಿ. ಯಾರು ಹೇಳೋದು ಪೂರ್ತಿಯಾಗಿ ಹೇಳ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಇವತ್ತಿನ ವ್ಲಾಗು 50 ಸೀಟ್ರಿಗೆ ಖರ್ಚು, ದಿನದ ಖರ್ಚು ಎಷ್ಟು ಅಂತ. 50 ಅದಕ್ಕೆ ಮುಂಚೆಗೆ ಏನಪ್ಪ ಅಂತಂದರೆ, ಇವಾಗ ಒಂದು ಸಿಂಪಲಾಗಿ ಹೇಳ್ತೀನಿ ಸ್ನೇಹಿತರೆ. ಸ್ಟಾರ್ಟಿಂಗಲ್ಲಿ ನಮಗೆ ಗಾಡಿ ಏನೇನು ಬರುತ್ತೆ ಅನ್ನೋದನ್ನು ಫಸ್ಟ್ ಹೇಳ್ತೀನಿ, ರೇಟ್ದ ಮೇಲೆ ಹೇಳ್ತೀನಿ. ನಮಗೆ ಪ್ರತಿ 3 ತಿಂಗಳಿಗೂ ಟ್ಯಾಕ್ಸ್ ಬರುತ್ತೆ ಈ ಗಾಡಿಗೆ. ಪ್ರತಿ 3 ತಿಂಗಳು ಟ್ಯಾಕ್ಸ್ ಬರುತ್ತೆ, ಇನ್ಸೂರೆನ್ಸ್ ಬರುತ್ತೆ, FC ಬರುತ್ತೆ, ಮತ್ತು ಇನ್ಸೂರೆನ್ಸ್ ಹೇಳಿದ್ದೀನಿ, ಇದು ಬರುತ್ತೆ. ಇಷ್ಟಾದಮೇಲೆ ನೆಕ್ಸ್ಟು ಗಾಡಿ ಮೇಂಟೆನೆನ್ಸ್ ಬರುತ್ತೆ, ಅಂದರೆ ಸರ್ವಿಸ್ ಮೇಂಟೆನೆನ್ಸು. ಅದು ತಿಂಗಳಿಗೂ ಬರುತ್ತೆ, 3 ತಿಂಗಳಿಗೂ ಬರುತ್ತೆ. ಗಾಡಿ ಸರ್ವಿಸ್ ಮೇಂಟೆನೆನ್ಸ್ ಬಗ್ಗೆ ಹೇಳಕ್ಕೆ ಬರೋದಿಲ್ಲ. ಅದ್ರ ಜೊತೆಗೆ 50 ಸೀಟ್ರಿಗೆ ಒಬ್ಬರು ಕ್ಲೀನರ್ ಬೇಕಾಗತ್ತೆ, ಮತ್ತು ಅದ್ರ ಜೊತೆಗೆ ಒಬ್ಬರು ಡ್ರೈವರ್ ಬೇಕಾಗತ್ತೆ. ಇವೆರಡು ಇತ್ತು ಅಂತಂದರೆ 50 ಇಷ್ಟು ಇತ್ತು ಅಂತಂದರೆ, ನಾನು ಹೇಳಿದ್ನಲ್ಲ, ಇಷ್ಟಕ್ಕೆ ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಮಾಡ್ಕೊಂಡು ಓಡಿಸ್ಕೊತೀವಿ ಅಂತಂದರೆ ಗಾಡಿ ಯಾವುದೇ ಸಮಸ್ಯೆ ಇಲ್ದಂಗೆ ಆರಾಮಾಗಿ ಗಾಡಿ ಓಡುತ್ತೆ. ಇದ್ರ ಜೊತೆಗೆ ಖರ್ಚು ಎಷ್ಟು, ಡ್ರೈವರ್ಗೆ ಸಂಬಳ ಎಷ್ಟು, ಕ್ಲೀನರ್ಗೆ ಸಂಬಳ ಎಷ್ಟು, ಗಾಡಿಗೆ EMI ಇರೋ ಗಾಡಿಗಾದರೆ ಯಾವ ಥರ,
EMI ಇಲ್ಲದೆ ಇರೋ ಗಾಡಿಗೆ ಅದರ ಥರ ಖರ್ಚು ಬರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಹೇಳ್ತೀನಿ ಸದ್ಯಕ್ಕೆ. ಇವಾಗ ಫಸ್ಟು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ, ಹೇಳ್ತೀನಿ. ಕಟ್ ಮಾಡಪ್ಪಿ. ಇದು ಹೊಸಬ್ರು ಯಾರು ಅಕಸ್ಮಾತ್ ಏನೋ TT ಇಂದನೋ ಇಲ್ಲ ಕಾರಿಂದನೋ ಬಸ್ ತಗೊಬೇಕು ಅಂತ ಇರೋರಿಗೆ, ಬಸ್ತು ಒಂದು ದಿನಕ್ಕೆ ನಿಂತ್ಕೊಂಡ್ರು ಇಷ್ಟು ಖರ್ಚು ಬರುತ್ತೆ, ಓಡಿದ್ರು ಇಷ್ಟು ಖರ್ಚು ಬರುತ್ತೆ, ಕುಂತ್ಕೊಂಡ್ರು ಇಷ್ಟು ಖರ್ಚು ಬರುತ್ತೆ ಸ್ನೇಹಿತರೆ. ಹೇಳ್ತೀನಿ ಕೇಳಿ ಹೆಂಗಪ್ಪ ಖರ್ಚು ಯಾವುದು ಅಂತ ಅಂದ್ಬಿಟ್ಟು. 3 ತಿಂಗಳಿಗೆ ಟ್ಯಾಕ್ಸ್ ಬಂದು 82,000 ಬರುತ್ತೆ. 82,000 ಚಿಲ್ಲರೆ, ಆ ಕಡೆ ಈ ಕಡೆ 20 ಆ ಕಡೆ ಬರುತ್ತೆ. 3 ತಿಂಗಳು ಟ್ಯಾಕ್ಸ್ ಬಂದು 82,000. ಇದನ್ನು ನಾನು ಒಂದು ತಿಂಗಳು ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ, ಮತ್ತು ದಿನದ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. 3 ತಿಂಗಳು ಲೆಕ್ಕ ಕೇಳಕ್ಕೆ ಹೋಗೋದಿಲ್ಲ ಇದನ್ನು. ಬಟ್ ಒಂದು 3 ತಿಂಗಳಿಗೆ 50 ಸೀಟ್ರ್ ಟ್ಯಾಕ್ಸ್ ಬಂದು 82,000. ಅದೇ 1 ತಿಂಗಳು ಕಟ್ಕೋತೀವಿ ಅಂತಂದರೆ 27,000 ಚಿಲ್ಲರೆ ಬರುತ್ತೆ ನಮಗೆ. 27,000 1 ತಿಂಗಳು ಟ್ಯಾಕ್ಸ್. ಮತ್ತು ಇದು 1 ತಿಂಗಳದಾದರೆ ದಿನದ ಟ್ಯಾಕ್ಸು ನಮಗೆ ಅಮ್ಮಮ್ಮ ಅಂದರೆ ಒಂದು 800 ರೂಪಾಯಿ ಗಂಟೆ ಒಂದು ದಿನಕ್ಕೆ ಟ್ಯಾಕ್ಸು. ಅಂದರೆ ನಮ್ಮಲ್ಲಿ ಆಪ್ಷನ್ ಇರೋದು, ನಮಗೆ ವೆಬ್ಸೈಟಲ್ಲಿ ಕಟ್ಟೋ ಥರ ಆಪ್ಷನ್ ಇರೋದು 3 ತಿಂಗಳದ್ದು ಕಟ್ಟಬೇಕು, ಇಲ್ಲ 1 ತಿಂಗಳದ್ದು ಕಟ್ಟಬೇಕು. 1 ದಿನದ್ದೆಲ್ಲ ಕಟ್ಟಂಗಿರೋದಿಲ್ಲ, ಆಯ್ತಾ? ಓಕೆ ಸ್ನೇಹಿತರೆ, ಇವಾಗ ಪಾಯಿಂಟಿಗೆ ಬರ್ತೀನಿ. ಒಂದು ದಿನದ ಖರ್ಚು ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ನಿಮಗೆ ಒಂದು ವರ್ಷದ ಖರ್ಚು ಹೇಳ್ತೀನಿ. ವರ್ಷದ ಖರ್ಚು ಎಷ್ಟು ಬರುತ್ತೆ ಅನ್ನೋದನ್ನು. ಒಂದು ವರ್ಷಕ್ಕೆ ನಮಗೆ ಸ್ನೇಹಿತರೆ 3,28,000ವರೆಗೂ ಟ್ಯಾಕ್ಸ್ ಬರುತ್ತೆ. ಬರೀ ಗೌರ್ಮೆಂಟ್ಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗಿರೋದೇ 3,28,000. ಇದರಲ್ಲಿ ನಾವು ದುಡಿಯೋದೇನು ಬಂತು, ಮನೆಗೆ ತಗೊಳೋದೇನು ಬಂತು, ಉಳಿಸೋದೇನು ಬಂತು, 3 ತಿಂಗಳು ಒಂದು ವರ್ಷಕ್ಕೆ 3,28,000 ಇದು ಬಂತು. ಮತ್ತು ಇನ್ಸೂರೆನ್ಸು ಅಂತಂದರೆ ನಾವು ಹೆಂಗೆ ಮಾಡಿಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವಂತೂ 1,00,000 ಕಮ್ಮಿ ಮಾಡಿಸೋದಿಲ್ಲ ಇನ್ಸೂರೆನ್ಸು. 1,00,000 ಅಂತೂ ಬಂದೇ ಬರುತ್ತೆ ಇನ್ಸೂರೆನ್ಸ್ ಮಾಡೋಕ್ಕೆ ಹೋದಾಗ. ಮತ್ತು ಡ್ರೈವರ್ ಸ್ಯಾಲ್ರಿ 10,000ನೇ ಲೆಕ್ಕ ಇಟ್ಕೊಳ್ಳೋಣ. 10,000 ಲೆಕ್ಕ ಇಟ್ಕೊಂಡ್ರು ಒಂದು ವರ್ಷಕ್ಕೆ 1,20,000 ಬಂತು. ಮತ್ತು ಕ್ಲೀನರು ಬೇಕು ಅಂತಂದ್ಬಿಟ್ಟು ಹೇಳಿದ್ದೆ. ಕ್ಲೀನರ್ ಏನಕ್ಕಪ್ಪ 50 ಸೀಟ್ರಿಗೆ ಬೇಕಾಗಿರೋದು ಅಂತಂದರೆ, ದೊಡ್ಡ ಗಾಡಿ ಇರೋದ್ರಿಂದ ನಾವೆಲ್ಲ ನಾವು ಹೊರಗಡೆ ಹೋದಾಗ, ಸಣ್ಣ ರೋಡ್ಗೆ ಹೋದಾಗ ಡ್ರೈವರ್ಗೆ ಆಲ್ಮೋಸ್ಟು ಸಪೋರ್ಟಿವ್ ಆಗಿ ಬೇಕೇ ಬೇಕಾಗುತ್ತೆ ಕ್ಲೀನರು. ಅವ್ರಿಗೆ 10,000 ರೂಪಾಯಿ ಕನ್ಸಿಡರ್ ಮಾಡಿದ್ರು 1,20,000 ಬಂತು. ಮತ್ತು ಮೇಂಟೆನೆನ್ಸು, ಗಾಡಿ ಮೇಂಟೆನೆನ್ಸು ಅಮ್ಮಮ್ಮ ಅಂದರೆ ನಮಗೆ ವರ್ಷಕ್ಕೆ ಒಂದೊಂದು ಟೈಮು 50,000ದಲ್ಲೇ ಮುಗಿಬೋದು, ಒಂದೊಂದು ಟೈಮು ಒಂದು 10,000ದಲ್ಲಂತೂ ಆಗಲ್ಲ, ಒಂದು 50,000 ಒಳಗಡೆ ಅಂತೂ ಬೇಕೇ ಬೇಕು ಸ್ನೇಹಿತರೆ. ಆ ಲೆಕ್ಕಕ್ಕೆ ಹೋದಾಗ ನಾವು 1,00,000 ಬರ್ಕೊಂಡಿದ್ದೀನಿ. 1,00,000 ತಿಂಗ್ಳಿಗೆ ಮೇಂಟೆನೆನ್ಸ್ ಬೇಕೇ ಬೇಕು. ಅಂದರೆ ನಾವು ಐಫೈ ಕಾರ್ ಮೇಂಟೈನ್ ಮಾಡೋದನ್ನು ಸರ್ವಿಸಲ್ಲಿ ಬಸ್ಸನ್ನು ಮೇಂಟೈನ್ ಮಾಡ್ಬೋದು. ಐಫೈ ಕಾರ್ ಮೇಂಟೈನ್ ಮಾಡೋದನ್ನು ಜಸ್ಟ್ ಬಸ್ನ ಮೇಂಟೈನ್ ಮಾಡ್ಬೋದು 1,00,000ದಲ್ಲಿ. ನಾವು ಯಾವ್ದಾರು ಒಂದು ಕಾರ್ ಬಿಡ್ತೀವಿ ಅಂತಂದರೆ ನಮಗೆ ನಮ್ಮ ದಿನ ತಗೊಂಡೋಗಿ ಸರ್ವಿಸ್ ಬಿಡೋಕ್ಕೆ ಭಯ. ಎಲ್ಲಿ ಟೊಯೋಟೋದಲ್ಲಿ ಆ ರೇಂಜ್ ಬಿಲ್ ಆಗುತ್ತೆ. ಬರೀ ಒಂದು ಆಯಿಲ್ ಚೇಂಜ್ ಹೋಗಿ ಬಂದರೆ 15,000-20,000 ಗಂಟೆ ಬಿಲ್ ಹೇಳ್ತಾರೆ. ಬಸ್ಗಳೆಲ್ಲ ಮೇಂಟೆನೆನ್ಸು ಕಡಿಮೆನೇ ಬರುತ್ತೆ. ಮತ್ತು ಅದ್ರ ಜೊತೆಗೆ ಇನ್ನು ಕ್ಲೀನರ್ಗೆ ಊಟ ತಿಂಡಿ ಅವು ಇವು ಎಕ್ಸ್ಪೆನ್ಸಿವು ಎಕ್ಸ್ಟ್ರಾ ಖರ್ಚು ಅಂತ ಬಂದರೆ ಒಂದು 20,000 ಬರ್ಬೋದು. 20-25,000 ವರ್ಷಕ್ಕಿದು. ಟೋಟಲ್ಲು ನಮಗೆ ಇದರಲ್ಲಿ EMI ಸೇರಿಸ್ಕೊಳ್ಳಿ ಅಂತಂದರೆ ಒಂದು EMI ಒಂದು 60,000 ಕಟ್ತೀವಿ ಅಂದ್ಕೊಳ್ಳಿ 50 ಸೀಟ್ರಿಗೆ. EMI ಲೆಕ್ಕ ಬಂತು ಅಂತಂದರೆ ವರ್ಷಕ್ಕೆ ಒಂದು 7,20,000ವರೆಗೂ EMI ಬರುತ್ತೆ ವರ್ಷಕ್ಕೆ. ಟೋಟಲ್ಲು EMI ಬೇಡ ಬಿಡಿ ನಮ್ಮ ಲೆಕ್ಕಕ್ಕೆ, ಅಂದರೆ ನಿಮ್ಗೆ ಹೇಳ್ಬೇಕಾಗಿರೋದು ಹೇಳ್ತಾ ಇದ್ದೀನಿ, EMI ಬೇಡ. ಬಟ್ ಅದ್ರ ಜೊತೆಗೂ ಲೆಕ್ಕ ಹಾಕತ್ತೀವಿ ಅಂತಂದರೆ ಟೋಟಲ್ ಖರ್ಚು EMI ಬಿಟ್ಟು ನಾವು ಖರ್ಚು ಅಂತಂದರೆ ವರ್ಷದ ಖರ್ಚು ಡ್ರೈವರ್ದು ಗಾಡಿದು, ಬರೀ ಡ್ರೈವರ್ದು ಗಾಡಿದ್ದು ಲಾಭ ಹೇಳ್ತಾ ಇಲ್ಲ, ಡ್ರೈವರ್ದು ಗಾಡಿದು ಬಂತು ಅಂತಂದರೆ 4,50,000ದಿಂದ 5,00,000 ಒಳಗಡೆವರೆಗೂ ಬರುತ್ತೆ ಒಂದು ವರ್ಷದ ಖರ್ಚಿದು. ಇಷ್ಟು ಲೆಕ್ಕ ಮಾಡಿಕೊಂಡ್ರೆ 5,00,000 ಮೇಲೇ ಆಗುತ್ತೆ. 3, 4, 5 ಹತ್ತತ್ರ 6, 7 ಲಕ್ಷ 7 ಲಕ್ಷ ಚಿಲ್ಲರೆ ಬರುತ್ತೆ ಸ್ನೇಹಿತರೆ. 7 ಲಕ್ಷ ಚಿಲ್ಲರೆ ನಮಗೆ ವರ್ಷದ ಬರುತ್ತೆ. ಅದ್ರ ಜೊತೆಗೆ ನಾವೇನ EMI ಆ್ಯಡ್ ಮಾಡ್ಕೋತೀವಿ ಅಂತಂದರೆ 12 ಲಕ್ಷವರೆಗೂ ಮುಟ್ಟುತ್ತೆ. ಇದು ವರ್ಷದ ಲೆಕ್ಕ ನೋಡ್ಕೊಂಡ್ರಲ್ಲ ಹೆಂಗೆ ಅಂತ ಅಂದ್ಬಿಟ್ಟು. ವರ್ಷಕ್ಕೆ ನಮಗೆ ಇಷ್ಟು ಖರ್ಚು ಬೇಕು ಬೇಡ. ಮಂತ್ಲಿ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನು ನೀವು ನೋಡೋದಾದರೆ, ಮಂತ್ಲಿ ಖರ್ಚು ನಮಗೆ ಟ್ಯಾಕ್ಸು ಒಂದು 27,500 ಅಮ್ಮಮ್ಮ ಅಂದರೆ ಒಂದು 27,500 ಟ್ಯಾಕ್ಸ್ ಲೆಕ್ಕ ಇಟ್ಕೊಳ್ಳೋಣ. ಅದ್ರ ಜೊತೆಗೆ 10,000 ಡ್ರೈವರ್ ಇಡೋಣ, 10,000 ಕ್ಲೀನರ್ ಇಡೋಣ, ಒಂದು 6,000 ನಮ್ಮ ಕ್ಲೀನರ್ ಮೇಂಟೆನೆನ್ಸ್ಗೆ ಬೇಕು, ಒಂದು 6,000 ತಿಂಗಳಿಗೆ. ಅದನ್ನು ಬಿಡ್ತು ಅಂದರೆ ಗಾಡಿ ಮೇಂಟೆನೆನ್ಸು ಅಂತಂದರೆ ಒಂದು 25,000 30,000 ಒಳಗಡೆ ಇಟ್ಕೊಳ್ಳೋಣ. ಆಮೇಲೆ ತಿಂಗಳಿಗೆ ಇನ್ಸೂರೆನ್ಸು 8,500 ಇಡೋಣ. 12 ತಿಂಗಳು ಬರುತ್ತಲ್ವ, 8,500 ಇಡೋಣ. ಅದ್ರ ಜೊತೆಗೆ ಟೋಟಲ್ಗೆ ನಮ್ಗೆ ಎಷ್ಟು ಬಂತು ಇಲ್ಲಿಗೆ ಅಂತ ಅಂದ್ಬಿಟ್ಟು ಲೆಕ್ಕ ಹಾಕೋದಾದರೆ 27,500 ಟ್ಯಾಕ್ಸು, 10 ಡ್ರೈವರ್ದು ಕ್ಲೀನರ್ದು, ಟೋಟಲ್ಲು 82,000. ಅಂದರೆ
ನಮ್ಮ ಈಗ ಪ್ರೆಸೆಂಟ್ಗೆ 50 ಸೀಟ್ರಿಗೆ ಇ ಎಮ್ ಐನ ಬಿಟ್ಟು ಇ ಎಮ್ ಐ ಕಟ್ಟದಿರ ಇ ಎಮ್ ಐ ಲೆಕ್ಕ ಮಾಡಿಕೊಳ್ದಿರ ಮಾಡೋದಾದರೆ 80,000 to 90,000 ಒಂದು ತಿಂಗಳಿಗೆ ಬರೀ ಮೇಂಟೆನೆನ್ಸ್. ಇದು ನಾವು ಕಟ್ಟೋದು, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು, ಆಮೇಲೆ ಇನ್ಸೂರೆನ್ಸ್ ಕಟ್ಟೋದು, ಮತ್ತು ನಮ್ಮ ಡ್ರೈವರ್ಗಳ್ನ ನೋಡ್ಕೊಳ್ಳೋದು, ಕ್ಲೀನರ್ಗಳ್ನ ನೋಡ್ಕೊಳ್ಳೋದು ಲೆಕ್ಕ ತಗೊಂಡ್ರೆ 80,000 to 1 ಲಕ್ಷ ಬಂತು ಖರ್ಚಿದು ಒಂದು ತಿಂಗಳಿಗೆ. ನೀವು ಓಡಿಸ್ಲಿ, ಗಾಡಿ ನಿಂತಿರಲಿ, ಈ 1 ಲಕ್ಷ ನೀವು ಹೇಳಿಲ್ಲ ಅಂದರೂ ಬರುತ್ತೆ, ಕೇಳಿಲ್ಲ ಅಂದರೂ ಬರುತ್ತೆ, ಕಂಪಲ್ಸರಿ ಬಂದೇ ಬರುತ್ತೆ. ಆಯ್ತಾ? ಓಡಿಸ್ಲಿ, ನಿಲ್ಲಿಸಿ, ಡ್ರೈವರ್ ಇದ್ದು ಕ್ಲೀನರ್ ಇದ್ಮೇಲೆ 1 ಲಕ್ಷ. ಸುಮ್ಮನೆ ಆದ್ರೂ ಒಂದು ತಿಂಗಳು ಗಾಡಿ ನಿಂತ್ಕೊಂಡು 1 ಲಕ್ಷ ಬೇಕೇ ಬೇಕು ನೀವು ಮನೇಲಿ ನಿಂತ್ಕೊಂತೀರಿ ಅಂತಂದರೆ. ಅದ್ರ ಜೊತೆಗೆ ಇ ಎಮ್ ಐ ಒಂದು 50,000 to 60,000 ಆ್ಯಡ್ ಮಾಡ್ಕೊಳ್ಳಿ. 1,60,000, 1,50,000ವರೆಗೂ ಬೇಕೇ ಬೇಕು ಒಂದು ಗಾಡಿಗೆ. ದಿನಕ್ಕೆ ಅದೇ ಲೆಕ್ಕ ದಿನಕ್ಕೆ ಹೋಯ್ತೀವಿ ಅಂತಂದರೆ ಒಂದು ಟ್ಯಾಕ್ಸು 800 ರೂಪಾಯಿ ಬೀಳುತ್ತೆ, ಡ್ರೈವರ್ದು ಒಂದು 250-300 ರೂಪಾಯಿ ಬೀಳುತ್ತೆ, ಕ್ಲೀನರ್ ಒಂದು 350-300 ಬೀಳುತ್ತೆ, ಮತ್ತು ಇನ್ಸೂರೆನ್ಸ್ ಒಂದು 300-200-350 ರೂಪಾಯಿ ಬೀಳುತ್ತೆ. ನಮಗೊಂದು ದಿನದ ಲೆಕ್ಕಕ್ಕೆ ಅಂತಂದರೆ ಗಾಡಿದು ಒಂದು ದಿನ ನಾವು ಗಾಡಿ ಓಡಿಸ್ಲಿ ನಿಲ್ಲಿಸ್ಲಿ, ಒಂದು ದಿನಕ್ಕೆ ನಮಗೆ ಬರಬೇಕಾಗಿರೋದು ಖರ್ಚು ಎಷ್ಟಪ್ಪ ಅಂತಂದರೆ, ಒಂದು ದಿನದ ಲೆಕ್ಕಕ್ಕೆ ಅಂತಂದರೆ 4,000 to 5,000 ಒಂದು ದಿನಕ್ಕೆ. ಬರೀ ಒಂದು ದಿನಕ್ಕೆ 5,000ವರೆಗೂ ಖರ್ಚು ಬೇಕೇ ಬೇಕು, ಖರ್ಚು ಬಂದೇ ಬರುತ್ತೆ. ಇದು ಅಲ್ಲಿಗೆ ಲೆಕ್ಕ ಮಾಡ್ಕೊಳ್ಳಿ. ಇವಾಗ ಅದೇ ನಮಗೆ ಇವಾಗ ರಫಾಗಿ ಲೆಕ್ಕ ಹಾಕೊಳ್ಳಿ, ಒಂದು 10 ದಿನ ಗಾಡಿ ನಿಂತ್ಕೋತು ಅಂದ್ಕೊಳ್ಳಿ. ಇವಾಗ ಬಾಡಿಗೆ ಇಲ್ಲ, ಏನು ಯಾವ ಟೈಮಲ್ಲಿ ಈ ಆಷಾಢ, ಶ್ರಾವಣ, ಪಿತೃಪಕ್ಷ ಅಂತಂದ್ಬಿಟ್ಟು 3 ತಿಂಗಳು ಬರುತ್ತಲ್ಲ, ಅವಾಗ ಗಾಡಿ ನಮ್ಗೆ ಓಡೋದೇ ವೀಕೆಂಡು. ಅದು ಓಡಿದ್ರೆ ಓಡ್ತು, ಇಲ್ಲಾಂದ್ರೆ ಇಲ್ಲ. ಆ ಟೈಮಲ್ಲಿ ಲೆಕ್ಕ ಹಾಕೊಳ್ಳಿ, ಬರೀ 10 ದಿನ ಗಾಡಿ ನಿಂತ್ಕೊಂಡ್ರೆ 50,000 ಕೈಯಿಂದ ಹಾಕಬೇಕು. ಅಲ್ಲಿಗೆ ಲೆಕ್ಕ ಮಾಡ್ಕೊಂಡ್ರೆ 50,000 ಕೈಯಿಂದ ಹಾಕಬೇಕು. ಅದೇ ಒಂದು ತಿಂಗಳು ನಿಂತ್ಕೋತು ಅಂದರೆ 1,50,000 ಲಕ್ಷ ಕೈಯಿಂದ. ಅದೇ ತಿಂಗಳು ಲೆಕ್ಕ ಕೇಳಿದ್ನಲ್ಲ, 1,50,000 ಲಕ್ಷ ತಿಂಗಳಿಗೆ ಕೈಯಿಂದನೇ ಹಾಕ್ಬೇಕಾಗತ್ತೆ. ಅಷ್ಟು ಖರ್ಚು ಬರುತ್ತೆ. ಯಾರಾದರೂ ಹೊಸ ಗಾಡಿ ಮಾಡ್ಕೊತೀನಿ ಅಂತಂದರೆ ನನ್ನ ಒಪಿನಿಯನ್ನು ನಿಧಾನಕ್ಕೆ ಮಾಡಿ, ನೋಡಿಕೊಂಡು, ಬ್ಯಾಕ್ ಸಪೋರ್ಟು ಚೆನ್ನಾಗಿರಬೇಕು. ಇಷ್ಟೆಲ್ಲ ಇದ್ಮೇಲೆ ಲಾಭದ್ದು ಇನ್ನೊಂದು ವಿಡಿಯೋದಲ್ಲಿ ಯಾವಾಗ ಮಾಡಿ ಹೇಳ್ತೀನಿ ಎಷ್ಟು ಲಾಭ ಬರುತ್ತೆ. ಲಾಭದ್ದು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ ಟೂರಿಸ್ಟಲ್ಲಿ. ಅದೇನೋ ಒಂದು ಟೈಮ್ ಗಾಡಿ ಓಡ್ಬೋದು, ಓಡ್ದಿರೋ ಇರ್ಬೋದು. ಇದೊಂಥರ ಲಕ್ ಮೇಲೆ, ಅಂದರೆ ಲಕ್ಕು ಪ್ಲಸ್ ಅದ್ರ ಜೊತೆಗೆ ಕಾಂಟ್ಯಾಕ್ಟು ಇವೆಲ್ಲ ಇತ್ತು ಅಂತಂದರೆ ನಾವು ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಡ್ಯೂಟಿ ಮಾಡೋದಕ್ಕೆ ಅಂದರೆ ನಿಮ್ಮ ಸಪೋರ್ಟು ತುಂಬ ಇದೆ. ನಮ್ಮ ಯೂಟ್ಯೂಬ್ ಕಸ್ಟಮರ್ಸು ಸುಮಾರು ಡ್ಯೂಟಿ ಕೊಟ್ಟಿದ್ದೀರಾ ಯೂಟ್ಯೂಬ್ ಚಾನಲಲ್ಲಿ. ಮತ್ತು ಅದೇ ಥರ ಇವರು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಸುಮಾರು ಜನ ನೋಡಿ ನಮ್ಮ ಗಾಡಿಗಳು ನೋಡಿ ಒನ್ ಟೈಮ್ ಹೋದವರು 3 ಟೈಮ್ ಬುಕ್ಕಿಂಗ್ ತಗೊಂಡಿರೋದು ಇದೆ. ಅದೆಲ್ಲ ಈ ಥರ ಹಿಂಗೆ ಕಾಂಟ್ಯಾಕ್ಟ್ ಹೋಗುತ್ತೆ. ಮತ್ತು ನಾವು ಅವಾಗಿಂದನೂ ಒಂದು 2000 ನಾವು ಲೆಕ್ಕಕ್ಕೆ ನಾನು 10th ಬಿಟ್ಟಾಗಿಂದನೂ ಡ್ರೈವಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ಸ್ವಲ್ಪ ಕಾಂಟ್ಯಾಕ್ಟ್ ಇದೆ. ಹಂಗಾಗಿ ಬುಕ್ಕಿಂಗ್ ಮಾಡ್ತಾಯಿದ್ದೀನಿ. ಯಾಕೆ ನಾನು ಹತ್ತತ್ರ ಒಂದು 5 ವರ್ಷ ಡ್ರೈವರ್ ಕೆಲಸನೇ ಮಾಡಿದ್ದೀನಿ. ಎಲ್ಲರೂ ಪರಿಚಯ ಇದ್ದಾರೆ, ಬಟ್ ಬಸ್ನವ್ರು ಯಾರೂ ಪರಿಚಯ ಇದ್ದಿಲ್ಲ. ಇವಾಗ ಎಲ್ಲರೂ ಪರಿಚಯ ಇದ್ದಾರೆ ನನಗೂ ಅವರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಯಾರು ಮಾಡ್ತೀವಿ ಅಂತಂದರೆ ಬ್ಯಾಕ್ ಸಪೋರ್ಟು ಅಂತಂದರೆ ಫ್ಯಾಮಿಲಿ ಕಡೆ ಬಿಗಿಯಾಗಿ ದುಡ್ಡಿರಬೇಕು. ಒಂದು ಬಸ್ಸನ್ನು ಮನೆ ಮುಂದೆ ನಿನ್ಸ್ಕೊಂಡು ಸಾಕೋದು ಒಂದೇ, ಒಂದು ಆನೆನ ಮನೆ ಮುಂದೆ ನಿನ್ಸ್ಕೊಂಡು ಸಾಕೋದು ಒಂದೇ, ಎರಡು ಒಂದೇ ಲೆಕ್ಕನೇ. ಆನೆಗೆ ಹೆಂಗಿದ್ರೂ ಇದು ಮೇವು ಹಾಕ್ಲೇಬೇಕು. ಆನೆಗೆ ಮೇವು ಹಾಕುವಷ್ಟು ದೊಡ್ಡವ್ರು ನಾವಲ್ಲ. ಅದ್ರ ಜೊತೆಗೆ ಬಸ್ಸು ಆ ಲೆಕ್ಕಕ್ಕೆ ಹೋದಾಗ ಬಸ್ಸು ಅಷ್ಟೇ. ಇವಾಗ ಬ್ಯಾಕ್ ಸಪೋರ್ಟ್ ಚೆನ್ನಾಗಿರಬೇಕು. ನೀವು ನನ್ನನ್ನು ಕೇಳ್ಬೋದು, ನಿಮ್ಗೆ ಹಂಗೆ ಇದೆಯಾ ಬ್ಯಾಕ್ ಸಪೋರ್ಟು ಅಂತ. ಬ್ಯಾಕ್ ಸಪೋರ್ಟ್ ಬ್ಯಾಕ್ ಸಪೋರ್ಟ್ ಏನಿಲ್ಲ. ಫ್ಯಾಮಿಲಿ ಕಡೆ ಹೆಲ್ಪ್ ಮಾಡ್ತಾರೆ, ಇಷ್ಟಿದೆ. ಬಟ್ ಅಂಥದ್ದು ಅಂತಂದರೆ ಏನು ನಮ್ಮ ಅಪ್ಪ ತಾತ ಅಂತೆಲ್ಲ ಏನು ಬಂಡವಾಳ ಅಷ್ಟು ದುಡ್ಡೆಲ್ಲ ಏನು ಸಂಪಾದನೆ ಮಾಡಿಕ್ಕಿಲ್ಲ. ಹೇಳಬೇಕು ಅಂದರೆ ನಾವು ಇನ್ನೋರ್ಗು ಬಾಡಿಗೆ ಮನೆಯಲ್ಲೇ ಇರೋದು. ಬಟ್ ನಮಗೆ ಗಾಡಿ ಬಗ್ಗೆ ತುಂಬ ಜಾಸ್ತಿ ಇಂಟ್ರೆಸ್ಟು, ಹಂಗಾಗಿ ಗಾಡಿ ಮಾಡ್ಕೊಂಡೇ ಬಂದಿದ್ದೀವಿ. ಓಕೆ ಸ್ನೇಹಿತರೆ, ನಾನು ನಿಮ್ಗೊಂದು ಸಜೆಷನ್ ಕೊಡೋದು ಅಂತಂದರೆ, ಯಾರಾದರೂ ಮಾಡ್ತೀನಿ ಬಸ್ಸು ಅಂತಂದರೆ 50 ಸೀಟ್ರ್ ಮಾಡ್ತೀನಿ ಅಂತಂದರೆ ಜೊತೆಗೆ ಅಂದರೆ ಬ್ಯಾಕ್ ಸಪೋರ್ಟ್ಗೆ ಜನನ ಇಟ್ಕೊಂಬೇಡಿ, ಆಗೋದಿಲ್ಲ. ಅವರು ಬ್ಯಾಕ್ ಸಪೋರ್ಟಿಗೆ ಜನ ಇಟ್ಕೊಳಕ್ಕೆ ಹೋಗ್ಬೇಡಿ, ಗಾಡಿಗಳು ಇಟ್ಕೊಳ್ಳಿ. ಅಂದರೆ ಯಾವ್ದಾರ ಒಂದು ಫುಲ್ ಕ್ಯಾಶ್ ಗಾಡಿ, ಇವಾಗ ಒಂದು ಟೆಂಪೋ ಟ್ರಾವೆಲರ್ ತಗೊಳ್ಳಿ, ಸದ್ಯಕ್ಕಿಲ್ಲ ಒಂದು ಕಾರ್ ತಗೊಳ್ಳಿ. ಕಾರ್ ತಗೊಂಡಾದ್ಮೇಲೆ ಟೆಂಪೋ ಟ್ರಾವೆಲರ್ ತಗೊಳ್ಳಿ, ಯಾವ್ದಾರ ಒಂದು ಫುಲ್ ಕ್ಯಾಶ್ ಆಗಲಿ. ಅದಾದಮೇಲೆ ಇನ್ನೊಂದು ಗಾಡಿ ಫುಲ್ ಕ್ಯಾಶ್ ಆಗೋ ಗಂಟ ಟ್ರೈ ಮಾಡಿ. 2 ಗಾಡಿ ಫುಲ್ ಕ್ಯಾಶ್ ಆದಮೇಲೆ ನೆಕ್ಸ್ಟು ಬಸ್ ಅನ್ನೋದು ಕೈ ಹಾಕಿ. ಆವಾಗ ನಿಮ್ಗೆ ಒಂಚೂರು ಬ್ಯಾಕ್ ಸಪೋರ್ಟ್ ಸಿಗುತ್ತೆ. ಇನ್ ಕೇಸ್ ಬಸ್ ನಿಂತ್ಕೊಂಡ್ರೆ ಟಿ ಟಿ ದೊಡ್ಡದು ಗಾಡಿ ಸಾಕ್ಕೊಡುತ್ತೆ, ಇಲ್ಲ ಟಿ ಟಿ ನಿಂತ್ಕೋತಾ ಕಾರ್ ದೊಡ್ಡದು ಸಾಕ್ಕೊಡುತ್ತೆ, ಟಿ ಟಿ ಕಾರ್ ಎರಡೂ ನಿಂತ್ಕೋತಾ ಬಸ್ ದೊಡ್ಡದು ಸಾಕ್ಕೊಡುತ್ತೆ. ಈ ಲೆಕ್ಕಾಚಾರ ಕೇಳ್ತಾರೆ ನಾನು. ಅದಕ್ಕೆ ನಮ್ಮ ಸಪೋರ್ಟಿವ್ಗೆ ಜನನ ನಂಬಕ್ಕೆ ಹೋಗ್ಬಿಡಿ. ನಾವು ಏನು ಸಂಪಾದನೆ ಮಾಡೋಕ್ಕೆ ಅಂತ ಗಾಡಿ ಮಾಡ್ಕೊಂಡಿದ್ದೀವಿ, ಅವೇ ನಮ್ಮನ್ನು ಉಳಿಸೋದು. ಗಾಡಿಗಳು ನಂಬಿ
ಅವು ನಿಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತವೆ. ಬಟ್ ನಾನು ಹೇಳೋದ್ನಲ್ಲ, ಹಂಗೆ ಮಾಡಿ ಒಂದು ಗಾಡಿದಾದರೆ ಹೆಂಗೋ ಸಾಲ ಸೋಲ ಅನ್ಕೊಂಡು ಹೆಂಗಾರ ಮಾಡ್ಬಿಡ್ತೀವಿ. 3 ಗಾಡಿನೂ EMI ಇದ್ದಾಗ ಸಮಸ್ಯೆ ಆಗುತ್ತೆ. ನನ್ನೂ ಕೇಳ್ಬೋದೇನೋ, ನೀವು ಒಂದು ಕ್ವಶನ್ ಮಾಡ್ಬೋದು, ನಿಮ್ಮ ಫುಲ್ ಕ್ಯಾಶ್ ಇದಾವೆ ಅಂತ ಅಂದ್ಬಿಟ್ಟು. ನಮ್ಮದು 1-2 ಗಾಡಿ ಫುಲ್ ಕ್ಯಾಶ್ ಇದ್ದಾವೆ. ಅದರಲ್ಲೂ ಇನ್ನೊಂದು ಗಾಡಿ ಫುಲ್ ಕ್ಯಾಶ್ ಮಾಡಬೇಕು ಅಂತ ಒಂದು 2-3 ಲೋನ್ ಮಾಡಿಸ್ಬಿಟ್ಟಿದ್ದೀನಿ ಗಾಡಿ, ಬೇರೆ ಗಾಡಿಗಳ ಮೇಲೆ. ಬಟ್ ಒಂದು ಗಾಡಿಯಿಂದ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸುಮಾರಾಗಿ ಡ್ಯೂಟಿಗಳಾಗ್ತಾ ಇದೆ. ಮಧ್ಯದ ಪ್ಯಾಕೇಜ್ ಎಲ್ಲ ಮಾಡ್ತೀನಲ್ಲ, ಹಂಗಾಗಿ ಏನಾದರೂ ವರ್ಕೌಟ್ ಆಗುತ್ತೆ ಆ ಥರ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದ್ರ ಜೊತೆಗೆ ಬೇರೆ ಏನಾದ್ರೂ ನೆಕ್ಸ್ಟು ಇನ್ಫಾರ್ಮೇಷನ್ ವಿಡಿಯೋ ಬೇಕು ಅಂತಂದರೆ, ಯಾವ ಥರ ವಿಡಿಯೋ ಬೇಕು ಅಂತಂದ್ಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇನ್ ಕೇಸ್ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೂ ಆ ಮೆಸೇಜ್ ಅಂತೂ ನೋಡಿರ್ತೀನಿ, ಆ ಕಮೆಂಟ್ ಓದಿರ್ತೀನಿ, ಆ ಕಮೆಂಟ್ಗೆ ನಾನು ರಿಪ್ಲೈ ಕೊಡ್ತೀನಿ. ಇನ್ ಕೇಸ್ ರಿಪ್ಲೈ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಕಮೆಂಟ್ಗೆ ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂತ ನೀವು ಕಮೆಂಟಲ್ಲಿ ತಿಳಿಸಿದ್ರೆ ಅದೇ ಥರ ವೀಡಿಯೋಗಳು ಮಾಡ್ತೀನಿ. ನಿಮಗೆ ನಾನು ವೀಡಿಯೋ ಮಾಡೋದ್ರಲ್ಲಿ ನಿಮಗೆ ಅದು ಇನ್ಫಾರ್ಮ್ ಆಗಿರಬೇಕು, ಅಂದರೆ ನಿಮ್ಗೆ ಅರ್ಥ ಆಗೋ ಥರ ಇರಬೇಕು ಅನ್ನೋ ಥರ ಮಾತ್ರ ವೀಡಿಯೋ ಮಾಡ್ತೀನಿ. ಸುಮಾರು ಜನ ನಾನು ಕೇಳ್ತೀರಾ ವೀಡಿಯೋ ಮಾಡ್ತಾಯಿಲ್ಲ, ನಿಲ್ಲಿಸಿದ್ದೀರಾ ಅಂತ. ಎಲ್ಲೂ ಹೋಗ್ತಾ ಇಲ್ಲ ಹೊರಗಡೆ ಹೋದರೆ ಏನಾದರೂ ಒಂದು ವೀಡಿಯೋ ಮಾಡೋ ಥರ ಮೈಂಡ್ ಬರುತ್ತೆ, ಅದರಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಮಾಡ್ತೀನಿ. ಬಟ್ ಮನೆ ತವ ಏನು ವೀಡಿಯೋ ಮಾಡೋದು ಅಂತೇಳಿ ಮಾಡೋಕ್ಕೆ ಹೋಗೋದಿಲ್ಲ. ಈಗ ಹೇಳಿದ್ನಲ್ಲ, ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ಮನೆ ಹತ್ರ ಇದ್ದಾಗ ನನಗೆ ಗೊತ್ತಿರೋದನ್ನು ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋ ಯಾವುದಪ್ಪ ಅಂತಂದರೆ, ಒಂದು ಬಸ್ ಆಗಲಿ, TT ಆಗಲಿ, ಕಾರ್ ಆಗಲಿ, ಯಾವ್ದಾರ ಗಾಡಿ ತೊಗೊಬೇಕು ಅಂತಂದರೆ ಅದನ್ನು ಹೆಂಗೆ ಯಾವ ಥರ ಚೆಕ್ ಮಾಡಿ ತೊಗೋಬೇಕು, ಆ ಗಾಡಿ ಬಗ್ಗೆ ತಿಳ್ಕೊಳ್ಳೋದು ಹೆಂಗೆ, ಆ ಗಾಡಿ ಸಮಸ್ಯೆ ಇದೆಯಾ ಇಲ್ವಾ, ಏನು ಎತ್ತ ಅಂತ ಅಂದ್ಬಿಟ್ಟು ಪೂರ್ತಿಯಾಗಿ ತಿಳ್ಕೊಂಡು ನಾವು ಹೆಂಗೆ ಗಾಡಿ ತೊಗೋಬೇಕು ಅನ್ನೋದನ್ನು ಯಾರೋ ಒಬ್ರು ಕೇಳಿದ್ರು ನಂಗೆ ಆಲ್ರೆಡಿ. ಈ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ಫಾರ್ಮೇಷನ್ ವಿಡಿಯೋ ವೀಕ್ಲಿ 1-2 ವಿಡಿಯೋ ಆದ್ರೂ ನಾನು ಮಾಡ್ತೀನಿ. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾಮ